ಸಿಜೆ ರಾಯ್ ಸಾವಿನ ಸುತ್ತ ಹಲವು ಅನುಮಾನಗಳ ಹೊತ್ತ ನಿರ್ಮಾಣವಾಗಿದೆ. ಪೊಲೀಸರು ಈ ಸಾವಿನಗೆ ಕಾರಣ ಏನು ಅನ್ನೋದನ್ನ ಭೇದಿಸುವಂತಹ ನಿಟ್ಟಿನಲ್ಲಿ ಇನ್ವೆಸ್ಟಿಗೇಷನ್ ಕೂಡ ಚುರುಕುಗೊಳಿಸಿದ್ದಾರೆ. ಕಾನ್ಫಿಡೆಂಟ್ ಗ್ರೂಪ್ ಕಚೇರಿಯಲ್ಲಿದ್ದಂತಹ ಡೈರಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಡೈರಿಯಲ್ಲಿರುವಂತಹ ಕೆಲ ವಿಷಯಗಳನ್ನು ಕೂಡ ಪರಿಶೀಲನೆಗೊಳಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಕೆಲ ನಟಿಯರ ಹೆಸರಿದೆಯಂತೆ, ಮಾಡೆಲ್ ಹೆಸರಿದೆಯಂತೆ, ರಾಜಕಾರಣಿಗಳ ಹೆಸರು ಕೂಡ ಪತ್ತೆಯಾಗಿದೆ. ಯಾವ ಕಾರಣಕ್ಕಾಗಿ ಡೈರಿಯಲ್ಲಿ ಇವರ ಹೆಸರು ಉಲ್ಲೇಖವಾಗಿತ್ತು ತನಿಖೆ ಆಗ್ತಾ ಇದೆ. ಸದ್ಯ ಡೈರಿಯನ್ನ ಇಂಚಿಂಚು ಪರಿಶೀಲಿಸ್ತಾ ಇದ್ದಾರೆ ಅಶೋಕನಗರ ಪೊಲೀಸರು. ನೋಡಿ, ಅನುಮಾನಾಸ್ಪದ ಆದಂತಹ ಸಾವಿದು. ಒಂದು ಫೋನು, ಮತ್ತೊಂದು ಕಡೆ ಡೈರಿ. ಇಲ್ಲಿ ಪರ್ಸನಲ್ ವಿಚಾರಗಳಿರುತ್ತೆ. ಕೊನೆಯದಾಗಿ ಯಾರಿಗೆ ಕರೆ ಮಾಡಿದ್ರು ರಾಯ್ ಅವರು, ಕಾನ್ವರ್ಜೇಷನ್ ಆಯಿತು, ಏನಾಯಿತು, ಅವರಿಂದ ಬಂದಂತಹ ಮೆಸೇಜ್ ಏನು, ಎಲ್ಲವೂ ಕೂಡ ಮುಖ್ಯವಾಗುತ್ತೆ. ಮತ್ತೊಂದು ಕಡೆ ಡೈರಿ ನಟಿಯರ ಜೊತೆಗೆ, ಕ್ರಿಕೆಟರ್ಸ್ ಜೊತೆಗೆ, ರಾಜಕಾರಣಿಗಳ ಜೊತೆಗೆ ನಂಟಿಟ್ಕೊಂಡಂತಹ ವ್ಯಕ್ತಿ ಕೂಡ ಹೌದು ಇವರು. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಈಗ ರಾಯ್ ಸಾವಿನ ಸುತ್ತ ಹಲವು ಅನುಮಾನಗಳಿದೆ. ಕಾರಣ ಏನು ಅನ್ನೋದು ಪೊಲೀಸರು ತನಿಖೆ ಮೂಲಕ ಗೊತ್ತಾಗಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಮೊಬೈಲು, ಡೈರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಸಿಗುವಂತಹ ಮಾಹಿತಿ, ಪೊಲೀಸರ ಇನ್ವೆಸ್ಟಿಗೇಷನ್ನು ಮೊಬೈಲ್ ವಿಚಾರಕ್ಕೆ, ಡೈರಿ ವಿಚಾರಕ್ಕೆ ಹೇಗೆ ಸಾಗ್ತಾ ಇದೆ ಅಂತ ಹೇಳಿ. ಪ್ರೇಮ್, ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ಹಲವು ಆಯಾಮಗಳಲ್ಲಿ ತನಿಖೆ ಮುಂದುವರಿಸಿರುವಂಥದ್ದು. ಅದರಲ್ಲಿ ಮೊದಲಿಗೆ ಅವರು ಬಳಸ್ತಿದ್ದಂಥ 2 ಮೊಬೈಲ್ಗಳನ್ನು ನಿನ್ನೆ ಸಂಜೆ ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದಂಥ ವೇಳೆಯಲ್ಲಿ 2 ಮೊಬೈಲ್ಗಳು ಕೂಡ ಲಾಕ್ ಆಗಿರುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿರುವಂಥದ್ದು. ಅದನ್ನು ಪರಿಶೀಲನೆ ಕೂಡ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಪೊಲೀಸರು ಪ್ರಾಥಮಿಕವಾಗಿ ಮಾಹಿತಿ ಕಲೆಕ್ಟ್ ಮಾಡಿದಂಥ ವೇಳೆಯಲ್ಲಿ ಅವರು 3 ಗಂಟೆ ಹೊತ್ತಿಗೆ ತಮ್ಮ ಕಚೇರಿಗೆ ಬರ್ತಾರೆ. ಬಂದಂಥ ವೇಳೆಯಲ್ಲಿ ನಮ್ಮ ತಾಯಿ ಜೊತೆಗೆ ಮಾತಾಡಬೇಕು, ಆ ಕಾರಣಕ್ಕಾಗಿ ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂತೇಳಿ ಯಾರನ್ನು ಒಳಗಡೆ ಬಿಡದಂತೆ ನಿರ್ಬಂಧ ಏರಿ ನಂತರದಲ್ಲಿ ಒಳಗಡೆ ಹೋಗುವಂಥದ್ದು. ಅದಾದ 15 ನಿಮಿಷಗಳ ಅಂತರದಲ್ಲಿ ಅವರು ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು ಇಲ್ಲಿವರೆಗೂ ಕೂಡ ಪೊಲೀಸರಿಗೆ ಗೊತ್ತಾಗಿದೆ. ಈಗ ಆ ಮೊಬೈಲ್ನಲ್ಲಿ ಏನಿತ್ತು ಅನ್ನೋದನ್ನು ಈಗ ಪೊಲೀಸರಿಗೆ ಅನುಮಾನ ಹುಟ್ಟಿಸಿರುವಂಥದ್ದು. ಹಾಗಾಗಿ ಆ ಮೊಬೈಲ್ಗಳನ್ನು ಪರಿಶೀಲನೆ ಮಾಡಬೇಕಾಗಿರುತ್ತೆ. ನಿಜವಾಗಿಯೂ ಅವ್ರ ತಾಯಿ ಹತ್ರನೇ ಇವ್ರು ಮಾತಾಡಿದ್ರ ಅಥವಾ ಬೇರೆ ಯಾರಾದರೂ ವ್ಯಕ್ತಿಗಳ ಹತ್ರ ಮಾತಾಡಿದ್ರ, ಒಂದು ವೇಳೆಯಲ್ಲಿ ಆ ರೀತಿ ಮಾತಾಡಿದರೆ ಎಷ್ಟೊತ್ತು ಮಾತಾಡಿದ್ರು, ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ರು, ಯಾರೊಂದಿಗೆ ಮಾತಾಡಿದ್ರು ಅನ್ನೋ ಅಂಶಗಳು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಆತ್ಮಹತ್ಯೆಗೆ ಕಾರಣ ಹೇಳೋದಕ್ಕೂ ಮುಂಚೆ ಏನಾದರೂ ಡೆತ್ ನೋಟ್ ಏನಾದರೂ ಮೊಬೈಲ್ನಲ್ಲಿ ಬರೆದಿದ್ದಾರ ಅಂಶಗಳು ಕೂಡ ಈಗ ಪೊಲೀಸರಿಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಕುಟುಂಬ ಸದಸ್ಯರನ್ನು ಭೇಟಿ ಮಾಡಿ ಆ 2 ಮೊಬೈಲ್ಗಳ ಲಾಕ್ ಓಪನ್ ಮಾಡೋದಕ್ಕೆ ಪಾಸ್ವರ್ಡ್ ಏನಾದರೂ ಗೊತ್ತಿದೆಯಾ ಅಂತ ಅವ್ರನ್ನ ಕೇಳ್ತಾರೆ. ಒಂದು ವೇಳೆಯಲ್ಲಿ ಅವ್ರಿಗೆ ಗೊತ್ತಿದ್ರೆ ಇವತ್ತೇ ಆ ಮೊಬೈಲನ್ನು ಓಪನ್ ಮಾಡಿ ಈ ಎಲ್ಲ ಆಯಾಮಗಳಲ್ಲಿ ಇನ್ವೆಸ್ಟಿಗೇಷನ್ ಶುರು ಮಾಡುವಂಥದ್ದು. ಒಂದು ವೇಳೆಯಲ್ಲಿ ಅವ್ರಿಗೇನಾದ್ರು ಪಾಸ್ವರ್ಡ್ ಗೊತ್ತಿಲ್ಲ ಅನ್ನೋದಾದರೆ ಆ ಮೊಬೈಲ್ಗಳನ್ನು ಈಗಾಗಲೇ ಏನು ಸೀಜ್ ಮಾಡ್ಕೊಂಡಿದ್ದಾರೆ ಅವುಗಳನ್ನು ಕೋರ್ಟ್ ಗಮನಕ್ಕೆ ತಂದು FSL ಕಳಿಸ್ಬೇಕಾಗುತ್ತೆ. FSL ಮುಖಾಂತರ ಮೊಬೈಲ್ಗಳ ಪಾಸ್ವರ್ಡ್ಗಳನ್ನು ಓಪನ್ ಮಾಡಿ ಈ ಎಲ್ಲ ಅಂಶಗಳ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಕಲೆಕ್ಟ್ ಮಾಡುವಂಥದ್ದು. ಮತ್ತೊಂದು ಕಡೆ ಕೆಲ ರಾಜಕಾರಣಿಗಳ ನಂಟು ಕೂಡ ಈಗ ವ್ಯಕ್ತವಾಗ್ತಾ ಇರುವಂಥದ್ದು. ಅದ್ರ ಜೊತೆಗೆ ನಿನ್ನೆ ಅವರು ಸಾವನ್ನಪ್ಪಿದಂಥ ಕೊಠಡಿಯಲ್ಲಿ ಒಂದು ಡೈರಿ ಕೂಡ ಪತ್ತೆಯಾಗಿದೆ. ಆ ಡೈರಿಯಲ್ಲಿ ಕೆಲವು ನಟ ನಟಿಯರು, ಮಾಡೆಲ್ಗಳು, ರಾಜಕಾರಣಿಗಳು, ಉದ್ಯಮಿಗಳ ಹೆಸರುಗಳನ್ನು ಅವರು ನೋಟ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಯಾವ ಕಾರಣಕ್ಕಾಗಿ ಅವರ ಹೆಸರುಗಳು, ನಂಬರ್ಗಳು ಇವರು ಕಲೆಕ್ಟ್ ಮಾಡ್ಕೊಂಡಿರೋರು ಮಾಡಿದ್ದಾರೆ ಅನ್ನೋದು ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಬೇಕಾಗುತ್ತೆ. ಸಾಕಷ್ಟು ಈವೆಂಟ್ಗಳು ಮಾಡ್ತಿದ್ರು, ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಸಂಬಂಧಪಟ್ಟಂತೆ ಪ್ರೋಗ್ರಾಮ್ಗಳು ಮಾಡ್ತಿದ್ರು. ಅದಕ್ಕಾಗಿ ಅವ್ರನ್ನ ಅಧಿಕಾರಿಗಳಾಗಿರ್ಬೋದು, ಆ ನಟ ನಟಿಯರನ್ನು ಕರೆಸಿ ಅದನ್ನು ಪ್ರಚಾರ ಮಾಡ್ತಿದ್ರು. ಅದಕ್ಕಾಗಿ ಅವರು ಇದನ್ನ ನಂಬರ್ಗಳು ಬರ್ಕೊಂಡಿದ್ದಾರೆ ಅಥವಾ ಬೇರೆ ಏನಾದರೂ ರೀಸನ್ ಇದೆಯಾ ಅನ್ನೋ ನಿಟ್ಟಿನಲ್ಲೂ ಕೂಡ ಅಧಿಕಾರಿಗಳು ಅವರನ್ನು ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಸಿಜೆ ರಾಯ್ ಅವರ ಆತ್ಮಹತ್ಯೆ ಪ್ರಕರಣ ಸದ್ಯಕ್ಕೆ ಇದೇ ಕಾರಣಕ್ಕಾಗಿದೆ ಅನ್ನೋದನ್ನ ಪೊಲೀಸರು ಇಲ್ಲಿವರೆಗೂ ಕೂಡ ಸ್ಪಷ್ಟವಾಗಿ ಹೇಳೋಕ್ಕಾಗೋದಿಲ್ಲ. ಹಲವು ಆಯಾಮಗಳಲ್ಲಿ ತನಿಖೆ ಕೈಗೊಂಡಿರುವಂಥದ್ದು. ಅದ್ರ ಮತ್ತೊಂದು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೂಡ ಬರಬೇಕಾಗುತ್ತೆ. ಪೋಸ್ಟ್ಮಾರ್ಟಮ್ ವರದಿ, FSL ತಂಡಗಳ ವರದಿ ಮತ್ತು ಈ ಮೊಬೈಲ್ ಪರಿಶೀಲನೆ, ಅವರ ಡೈರಿ ಪರಿಶೀಲನೆ, ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡಿದ ನಂತರದಲ್ಲೇ ನಿಜಕ್ಕೂ ನಿನ್ನೆ ಏನಾಯಿತು ಮತ್ತು ಯಾವ ಕಾರಣಕ್ಕಾಗಿ ಸಿಜೆ ರಾಯ್ ಆತ್ಮಹತ್ಯೆಗೆ ಮಾಡಿಕೊಂಡ್ರು ಅನ್ನೋದು ಬೆಳಕಿಗೆ ಬರಬೇಕಾಗಿರುವಂಥದ್ದು. ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.